2 ಮಕ್ಳು ಸೇರ್ಕೊಂಡ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ ಮಕ್ಳನ್ನೆಲ್ಲ ವಾಪಸ್ ಕರ್ಕೊಂಡು ಹೋಯ್ತಿದ್ದೀರಲ್ಲ. ಇದು ಈ ಮಕ್ಳಿನ ಮನ್ಸಿನ ಮ್ಯಾಕೆ ಎಂತ ಪರಿಣಾಮ ಬೀರ್ತೈತೆ ಅಂತ ಯಾರನ್ನ ಯೋಚನೆ ಮಾಡಿದೀರಾ? ಅದೇ ಮೇಡಮ್, ನಾನು ನಿಮ್ಮನ್ನ ಕೇಳ್ತಿರೋದು, ಅವರಿಬ್ಬರನ್ನ ನಮ್ಮ ಮಕ್ಳ ಜೊತೆ ಅಲೋ ಮಾಡಿದಿರಲ್ಲ, ನಮ್ಮ ಮಕ್ಳು ಮನ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿವ್ನಿ ಸರ್. ಎಲ್ರೂ ಸೇರಿ ಒಟ್ಟಿಗೆ ಕಲಿಯೋದ್ರಿಂದ, ಆಟ ಆಡೋದ್ರಿಂದ ಏನ್ ಪರಿಣಾಮ ಬೀಳ್ತೈತೆ ಅಂತ ಯೋಚನೆ ಮಾಡಿನೇ ಇವ್ರನ್ನ ಸೇರ್ಸ್ಕೊಂಡಿವ್ನಿ. ಈ ಮಕ್ಳಿನ ಮನ್ಸು ಬಿಳಿ ಆಳೆ ಇದ್ದಂಗೆ ಸರ್. ಇವಾಗ ಅವ್ರು ಏನ್ ಕಲಿತಾರೋ ಅದನ್ನ ಆ ಬಿಳಿ ಆಳೆ ಮ್ಯಾಕೆ ಹಚ್ಚೊತ್ಕೊಂಡು ಇಡೀ ಜೀವನ ಅನುಸರಿಸ್ತಾರೆ. ಈ ಬಿಳಿ ಆಳೆ ಮುಂದೆ ದುಡ್ಡಿನ ಆಳೆನೆ ದೊಡ್ಡದು ಅಂತ ಯಾವಾಗ ಅವುಗಳ ಮನ್ಸಿಗೆ ಮುಟ್ಟುತ್ತೋ ಇಡೀ ಜೀವನ ಪೂರ್ತಿ ಪ್ರೀತಿ, ವಿಶ್ವಾಸ, ಮಾನವೀಯತೆ ಇದೆಲ್ಲನೂ ದುಡ್ಡಿನಿಂದಲೇ ಅಳಿಯಕ್ಕೆ ಶುರು ಮಾಡ್ತವೆ ಸರ್. ನನಗೆ ಗೊತ್ತಿಲ್ಲದೆ ಕೇಳ್ತೀನಿ, ಈ ಮಕ್ಕಳು ಏನ್ ತೆಪ್ಪು ಮಾಡವ್ರೆ? ಬಡವ್ರ ಮನೆಯಾಗ ಹುಟ್ಟಿದ್ದೆ ತೆಪ್ಪ ಅಥವಾ ಗುಡಿಸ್ಲಲ್ಲಿ ಬದುಕ್ತಿರೋದೇ ತೆಪ್ಪ? ನಿಮ್ಗಳ ಪ್ರಕಾರ ಅದೇ ಅವ್ರ ತೆಪ್ಪು ಅನ್ನೋದಾದ್ರೆ, ಅದ್ರಿಂದಾನೆ ನಿಮ್ ಮಕ್ಳನ್ನ ಇವ್ರ ಜೊತೆ ಬೆರೆಯಕ್ ನೀವು ಬಿಡ್ತಿಲ್ಲ ಅನ್ನೋದೇ ಆದ್ರೆ, ನಿಮ್ಗೆಲ್ಲ ಒಂದ್ ಮಾತು ಹೇಳ. ನಮ್ ದೇಶನ ಪ್ರಪಂಚಾದ್ಯಂತ ಹೆಸರುವಾಸಿ ಮಾಡಿದ ಏಟೋ ಜನ ಬಂದಿದ್ದು ಬಡವ್ರ ಮನೆಯಿಂದಲೇನೆಯ. ಸರ್ ಎಂ ವಿಶ್ವೇಶ್ವರಯ್ಯ ಅವರು, BR ಅಂಬೇಡ್ಕರ್ ಅವರು, APJ ಅಬ್ದುಲ್ ಕಲಾಂ ಅವರು, ಆಟೆ ಯಾಕೆ ಈಗ ಇನ್ಫೋಸಿಸ್ ನಡೆಸ್ತಿರೋ ನಾರಾಯಣ್ ಮೂರ್ತಿ ಅವರು, ಇಡೀ ಇಂಡಿಯಾನೇ ಚಪ್ಪಾಳೆ ತಟ್ಟು ಶಿಲ್ಲೆ ಹೊಡೆಯೋ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ಇವರೆಲ್ಲರೂ ಅವ್ರ ಬಾಲ್ಯನ ಕಳೆದಿದ್ದು ಬಡತನದಿಂದೆಯ. ಪ್ರತಿಯೊಂದು ಮಗುನೂ ತಾನು ಚೆಂದಾಗಿ ಓದ್ಬೇಕು, ದೊಡ್ಡ ದೊಡ್ಡ ಶಾಲೆಯಾಗ ಹೋಗಿ ಕಲಿಬೇಕು ಅಂತ ಕನ್ಸುಗಳನ್ನ ಕಟ್ಕೊಂಡೇ ಬೆಳಿತವೆ. ಆದ್ರೆ ಸುತ್ತಮುತ್ತಲು ಇರೋರಿಂದಲೇ ಅರ್ಧ ಜನರ ಕನ್ಸು ಕಣ್ಣೀರಾಗೆ ಅಳ್ಸೋಯ್ತೈತೆ. ನಾನುವೇ ಹಳ್ಳಿಲೇ ಓದಿ ಬಡತನಲ್ಲೇ ಬೆಳ್ಕೊಂಡ್ ಬಂದವಳು. ನನ್ನವ್ವ ಯಾವಾಗ್ಲೂ ಒಂದ್ ಮಾತು ಹೇಳೋಳು, ಬಡವಳಾಗುಟ್ಟಿದ್ಯಾ ಅಂದ್ರೆ ಅದ್ ನಿನ್ ತಪ್ಪಲ್ಲ ಮಗಳೇ, ಸಾಯ್ಬೇಕಾದ್ರೂ ಬಡವಳಾಗೆ ಸತ್ರೆ ಅದ್ ನಿಂದೆ ತೆಪ್ಪು ಅಂತ. ಈ ಮಕ್ಳಿಗೆ ಧೈರ್ಯ ಹೇಳಿ ಸಾಧಿಸ್ತೀರಾ ಅಂತ ಬೆನ್ ತಡ್ಬೇಕಾಗಿರೋರು ನಾವು ಸರ್. ಮುಂದೆ ಅವಕಾಶ ಸಿಕ್ಕಿದ್ರೆ ಈ ಮಕ್ಳು ಏನ್ ಬೇಕಾರ ಸಾಧಿಸ್ಬೋದು. ಡಾಕ್ಟ್ರು, ಎಂಜಿನಿಯರು, ದೊಡ್ಡ ಸಿನಿಮಾ ಸ್ಟಾರು, ಆಟೆ ಯಾಕೆ ನಮ್ ದೇಶದ ಪ್ರಧಾನಿನೂ ಆಗ್ಬೋದು. ಈ ಕ್ಯಾಂಪಲ್ಲಿ ಈ 2 ಮಕ್ಳಿಗೆ ಹೇಳ್ಕೊಡೋದ್ರಿಂದ ನಮ್ಗೇನು ನಷ್ಟ ಆಗಕ್ಕಿಲ್ಲ. ಆದ್ರಿಂದ ನಿಮ್ಮ ಮಕ್ಳುವೆ ಕಷ್ಟ ಅಂದ್ರೇನು, ಒಟ್ಟಿಗೆ ಬಾಳದು ಅಂದ್ರೇನು, ಸರಳತೆಯಿಂದ ಹಿಂಗ್ ಬದುಕ್ಬೇಕು ಅನ್ನೋದನ್ನ ಕಲಿತವೆ. ಸಮಾನತೆ ಅಂದ್ರೆ ಹುಟ್ಟಿದ ಹಬ್ಬದ ದಿನ ಅನಾಥಾಶ್ರಮಕ್ಕೆ ಹೋಗಿ ಕೇಕ್ ಕಟ್ ಮಾಡಿ ಬರೋದಲ್ಲ, ಒಬ್ರಿಗೊಬ್ರು ಬೆರ್ತು ಬಾಳ್ಬೇಕು. ಯಾರಿಗೆ ಕಷ್ಟ ಬಂದ್ರು ಎಲ್ರೂ ಮನ್ಸು ತುಡಿಬೇಕು. ದಿನ ಬೆಳಗಾದ್ರೆ ಪೇಪರಲ್ಲಿ ಓದೋ ಎಲ್ಲ ಕೆಟ್ಟ ಸುದ್ದಿಗಳು ಕ್ರಮೇಣ ಕಡಿಮೆ ಆಗ್ಬೇಕು ಅಂದ್ರೆ ಅದ್ರ ಪರಿಹಾರ ಇಲ್ಲಿಂದಾನೇ ಶುರು ಆಗ್ಬೇಕು. ಅಂದ್ರೆ ಈ ಮಕ್ಕಳಿಂದಾನೇ ಶುರು ಆಗ್ಬೇಕು.
ಹೌದು, ನಾವೆಲ್ಲ ಇಲ್ಲೇ ಇರ್ತೀವಿ. ಹೌದು, ನಾವು ಮಹೇಶ್ ಮತ್ತೆ ಅಂಕಿತಾ ಜೊತೆ ಇಲ್ಲೇ ಇರ್ತೀವಿ. ಹೌದು. ಕಮಲಿ ಅವರೇ, ನಾವೆಷ್ಟು ಸಣ್ಣ ಬುದ್ಧಿಯಿಂದ ಯೋಚನೆ ಮಾಡಿದ್ವಿ ಅಂತ ನೆನೆಸ್ಕೊಂಡ್ರೆ ನಮಗೆ ನಾಚಿಕೆ ಆಗುತ್ತೆ. ಸಾರಿ. ನಿಮ್ಮ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ನೀವು ಹೇಳಿದ 100ಕ್ಕೆ 100 ಸತ್ಯ ಮೇಡಮ್. ನಮ್ಮ ಮಕ್ಕಳನ್ನ ನೀವೇ ನೋಡ್ಕೊಳ್ಳಿ. ಸರಿ ಕಮಲಿ ಅವರೇ, ನಾವು ಬರ್ತೀವಿ. ಹೇಯ್, ನಾನು ನಿಮ್ಮ ಗ್ಯಾಂಗ್ ಸೇರಿಸ್ಕೊಂತೀರಾ? ನೀವೇ ಸರ್ ನಮ್ಮ ಗ್ಯಾಂಗ್ ಲೀಡ್ರು. ಸರಿ ಬನ್ನಿ, ಎಲ್ಲರೂ ಒಳಗಡೆ ಹೋಗೋಣ. ಹಾಂ, ಕಮ್ 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 ಬರೋ, ಬಾ 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 ಬಾ. ಮಾಸ್ಟರ್ ಮಾಸ್ಟರ್, ಅಲ್ಲಿ ನೋಡಿ. ಮೇಡಮ್, ನಾನು ಹೇಳಿದ ದಿನ ತೆಪ್ಪನ್ನಿಸ್ತಾಯ್ತಾ? ನನ್ನ ಮಾತು ನಿಮಗೆ ಸರಿ ಅನ್ನಿಸ್ಲಿಲ್ವಾ ಮೇಡಮ್? ಅಯ್ಯೋ, ಹಾಗಲ್ಲ ಕಮಲಿ ಅವರೇ, ನೀವು ಹೇಳಿದ್ದೆಲ್ಲಾನು ಸರಿಯಾಗೇ ಇದೆ. ಮತ್ತ್ಯಾಕೆ ಮೇಡಮ್ ಅನನ್ಯನ್ನ ಮಕ್ಳ ಜೊತೆ ಬಿಡೋದಕ್ಕೆ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಕಮಲಿ ಅವರೇ, ಆ ಮಕ್ಕಳು ಬಡವರು ಅಂತ ಅವ್ರ ಜೊತೆ ಬಿಡಕ್ಕೆ ಯೋಚನೆ ಮಾಡ್ತಿಲ್ಲ ನಾನು. ನಿನ್ನೆನೇ ಹೇಳಿದ್ನಲ್ಲ ನಿಮಗೆ, ಅನನ್ಯ ಬೇರೆ ಮಕ್ಕಳಂಗಲ್ಲ. ಇವಳು ತುಂಬಾ ಸೆನ್ಸಿಟಿವ್. ಇವಳು ಎಲ್ಲದಕ್ಕೂ ಅತಿಯಾಗಿ ರಿಯಾಕ್ಟ್ ಮಾಡ್ತಾಳೆ. ಗೊತ್ತಾಯ್ತು ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ನಾವಿದೀವಲ್ವಾ. ಇವಳು ಯಾರ ಹತ್ರನೂ ಹೆಚ್ಚಿಗೆ ಮಾತಾಡಲ್ಲ. ಸ್ಕೂಲಲ್ಲೂ ತುಂಬಾ ಕಂಪ್ಲೇಂಟ್ಸ್ ಇದೆ. ಈ ಸಮ್ಮರ್ ಕ್ಯಾಂಪಲ್ಲಿ ಸರಿ ಹೋಗ್ತಾಳೇನೋ ಅಂತ ನಾನು ಇಲ್ಲಿಗೆ ಕರ್ಕೊಂಬಂದೆ. ಆದರೆ ಇಲ್ಲೂ ಸರಿ ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ಇಲ್ಲ ಮೇಡಮ್, ಹಾಗನ್ಕೊಂಬೇಡಿ. ಮಕ್ಕಳು ಹೊಸ ಜಾಗದಾಗ ಬರೆಯೋಕ್ಕೆ ಸಮಯ ತಕ್ಕತ್ತಾರೆ. ಒಬ್ಬೊಬ್ರಿಗೆ ಒಂದೊಂಥರ ಸಹನ ಶಕ್ತಿ, ತಾಳ್ಮೆ ಇರ್ತೈತೆ. ನಿಮ್ಮ ಮಗಳು ಮೌನವಾಗವಳೆ ಅಂದ ಮಾತ್ರಕ್ಕೆ ಎಲ್ರಿಂದ ದೂರ ಇರೋಕೆ ಆಸೆ ಪಡ್ತಾಳೆ ಅಂತಲ್ಲ. ನಾನು ನಿನ್ನೆಯಿಂದ ಗಮನಿಸ್ತಾನೆ ಇವ್ನಿ, ಅವಳಿಗೆ ಹೊಸಿ ಹೆಚ್ಚು ಕಾಳಜಿ ಕೊಟ್ಟು ನೋಡ್ಕೊಬೇಕು ಅಟ್ಟಯ್ಯ. ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ಹೋಗಿ ಬನ್ನಿ. ನೋಡ್ತಾ ಇರಿ, ಸಮ್ಮರ್ ಕ್ಯಾಂಪ್ ಮುಗಿಯೋ ಅಷ್ಟರಲ್ಲಿ ಅನನ್ಯನು ಬೇರೆ ಮಕ್ಳಂಗೆ ಆಯ್ತಾಳೆ. ಪುಟ್ಟಿ, ಅಕ್ಕನ ಜೊತೆ ಬತ್ತೀಯ ಅಲ್ವಾ? ಥ್ಯಾಂಕ್ಸ್ ಕಮಲಿ ಅವರೇ. ನೀವೇನು ಚಿಂತೆ ಮಾಡಬೇಡಿ ಮೇಡಮ್, ನೀವು ಹೋಗಿ ಬನ್ನಿ. ಪುಟ್ಟಿ, ಅಮ್ಮಂಗೆ ಬಾಯ್ ಮಾಡು. ಯಾರು ಮಾತಾಡಬಾರ್ದು. ಈಗಷ್ಟೇ ರೇಡಿಯೋ ಆಟ ಆಡಿದ್ವಿ ಅಲ್ವಾ? ಪ್ಲೀಸ್ ಸೈಲೆನ್ಸ್. ಮಕ್ಕಳೇ, ನಿಮ್ಮ ಕಮಲಿ ಟೀಚರು ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಅಲ್ಲಿ ತನಕ ಎಲ್ಲರೂ ನಿಶಬ್ದವಾಗಿರ್ಬೇಕು. ಸರ್, ನನ್ಗೊಂದು ಡೌಟು. ಅರೆ, ನಮ್ಮ ಹುಡುಗರು ಡೌಟ್ ಕೇಳೋಷ್ಟು ಬುದ್ಧಿವಂತರಿದ್ದೀರಾ? ಅದೇನು ಕೇಳಿ. ಸರ್, ನಿಜ ಹೇಳಿ ಸರ್, ನಿಮಗೆ ಕಮಲಿ ಅಕ್ಕ ಇಷ್ಟ ತಾನೆ? ಯಪ್ಪ ದೊರೆ, ನಿಮ್ಮ ಹೆಸರೇನು? ಮಂಜುನಾಥ ಅಂತ. ಆದರೆ ಎಲ್ಲರೂ ನನ್ನ ಮುದ್ದಾಗಿ ಮಂಜು ಮಂಜು ಅಂತ ಕರೀತಾರೆ. ತಮಗೆ ಯಾಕೆ ಸರ್ ಇಂಥ ಡೌಟು? ಸರ್, ನಾನು ಅಬ್ಸರ್ವೇಷನಲ್ಲಿ ಹೊಸಿ ಸ್ಟ್ರಾಂಗು. ಹಂಗೆ ಹಿಂಗೆ ಕಣ್ಣಾಡಿಸಿ ಯಾರು ಹೆಂಗೆ ಅಂತ ಹೇಳ್ಬಿಡ್ತೀನಿ. ಅಡ್ ಬಿದ್ದೆ ಗುರುವೆ. ಅಲ್ಲ ಸರ್, ನಿಮಗೆ ಇಷ್ಟ ಆಮೇಲೆ ನೀವು ಯಾಕೆ ಹೋಗಿ ಅವ್ರ ಹತ್ರ ಹೇಳ್ಬಾರ್ದು?
ಸಾರ್ ಈಗಿನ ಕಾಲದ ಹುಡುಗ್ರೆ ನಿಮ್ಗಿಂತ ಸ್ಯಾನೆ ಫಾಸ್ಟ್ ಆಗವ್ರೆ. ಮಂಜು ಸಾಹೇಬ್ರೆ, ಕಮಲಿ ಅಕ್ಕ ಬರೀ ಅಕ್ಕ ಅಲ್ಲ, ಅವ್ರೊಂಥರ ಹುಲಿ ಇದ್ದಂಗೆ. ನನ್ನ ಮನಸ್ಸಲ್ಲಿರೋದು ಅವ್ರ ಹತ್ರ ಹೇಳಿದ್ರೆ ಎಲ್ಲಿ ತಿನ್ಕೊಂಡ್ಬಿಡ್ತಾರೋ ಅಂತ, ಅದಕ್ಕೆ ಹೇಳಲ್ಲ. ದಯವಿಟ್ಟು ತಮ್ಮ ಪೀಠವನ್ನು ಅಲಂಕರಿಸಿ ಕೂತ್ಕೊಳ್ಳಿ ಸರ್. ಏನು ಎಲ್ರು ಸ್ಯಾನೆ ಖುಷಿಯಾಗಿದ್ದೀರಾ? ಅಲ್ಲ ಅಕ್ಕ, ಋಷಿ ಸರ್ ನಂಗೆ ಡೌಟ್ ಕೇಳ್ತಾ ಇದ್ರು, ಅದಕ್ಕೆ ನಾನು ಬಿಡಿಸಿ ಹೇಳ್ತಾ ಇದ್ದೆ. ಓ, ಸರ್ಗೆ ಡೌಟ್ ಕ್ಲಿಯರ್ ಮಾಡ್ತಿದ್ದ? ಅನನ್ಯ ಬಾಪುಟಿ ನೀ ಕುಂತ್ಕ. ಈ ಮಕ್ಕಳು ನಾನು ಅನ್ಕೊಂಡಂಗೆ ಲ್ಯಾಂಡ್ಲೈನ್ಗಳಲ್ಲ, ಎಲ್ಲ ಒಳ್ಳೆ ಸ್ಮಾರ್ಟ್ಫೋನ್ಗಳೇ. ಇವ್ರ ಹತ್ರ ಸ್ವಲ್ಪ ಹುಷಾರಾಗೇ ಇರಬೇಕು. ಎಲ್ರು ಅಂತ್ಯಾಕ್ಷರಿ ಆಡಕ್ ರೆಡಿನಾ? ಸರ್ ಸರ್ ಏನು ಸಾಹೇಬ್ರೆ? ನಾನು ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ. ನಿಮ್ಮ ಲವ್ ಹೇಳ್ಬಿಡಿ. ತಮ್ಮ ಅನುಭವ. ಸರ್ ಯಾವುದೇ ಅಕ್ಷರ ಬಂದ್ಬಿಡ್ಲಿ, ನೀವು ಲವ್ ಸಂಗೆ ಹೇಳಿ. ಮೊದಲು ನಮ್ ರಿಷಿ ಸರ್ ತಂಡದಿಂದ ಹಾಡ್ ಶುರು ಆಗ್ಲಿ. ನಮ್ಮ ಮೊಮ್ಮಗಳು ಮನೆಯಲ್ಲೇ ಇರೋವಾಗ ನೀನು ಅವಳಿಗೋಸ್ಕರ ಕಣ್ಣೀರು ಹಾಕೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅನ್ಪೂರ್ಣ. ನನಗೆ ಚೆನ್ನಾಗಿ ಗೊತ್ತು ರೀ, ನನ್ನ ಕೈ ಹಿಡಿದು ಕರ್ಕೊಂಬಂದು ಕಾರಲ್ಲಿ ಕೂಡಿಸಿದ್ದು ನನ್ನ ಮೊಮ್ಮಗಳೇ ರೀ. ಆದ್ರೆ ಯಾವ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ನೋ ಏನೋ, ಕಣ್ಣು ಬಿಟ್ಟು ಅವಳನ್ನ ನೋಡಕ್ಕೆ ಆಗ್ಲಿಲ್ಲ ರೀ. ಅವಳ ಸ್ಪರ್ಶದಿಂದನೇ ನಾನು ಹೇಳ್ತೀನಿ, ಅವಳೇ ನನ್ನ ಮೊಮ್ಮಗಳು. ಆದ್ರೆ ಅವಳು ಯಾಕೆ ನನ್ನ ಜೊತೆ ಬರ್ದೇ ಹೋದ್ಲೋ ಏನೋ. ಎಂಥ ಧರ್ಮ ಸಂಕಟಕ್ಕೆ ಸಿಕ್ಕಿದಾನ ದೇವರು. ನನಗೆ ನಿಜ ಎಲ್ಲ ಗೊತ್ತಿದ್ರು ನೀನು ಸಮಾಧಾನ ಮಾಡಕ್ ಆಗ್ತಾ ಇಲ್ವಲ್ಲ ಅನ್ಪೂರ್ಣ. ನೀನು ಹೇಳ್ತಾ ಇರೋದು ನೋಡಿದ್ರೆ ಕಮಲಿನೇ ದೇವಸ್ಥಾನಕ್ಕೆ ಬಂದಿರಬೇಕು, ಅವಳೇ ನಿನ್ನ ಕಾಪಾಡಿ ಕಾರಲ್ಲಿ ಕೂರಿಸಿರ್ಬೇಕು ಅನ್ಸತ್ತೆ. ಸರ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಹೇಳಿ. ಅಲ್ಲ, ಅವ್ರಿಗೆ ಗೊತ್ತಾಗ್ಬಿಟ್ರೆ ಅಂತ ಭಯ ಅಷ್ಟೆ. ಅಯ್ಯೋ, ಗೊತ್ತಾಗ್ಲಿ ಅಂತಾನೆ ಹೇಳ್ತೀರಾ ಸರ್, ಹೇಳಿ ಸರಿನಾ? ರಿಷಿ ಸರ್ ಸರಿನಾ? ಏನೋ ಇವರು ಸರಿನಾ ಅಂತವ್ರೆ. ಹೇಳಿಲ್ವಾ ಸರ್, ಒಳ್ಳೆ ಟೈಮು ಹೇಳಿ. ಕಮಲಿ ಅಕ್ಕ, ಸರ್ ರೆಡಿ. ಹಾಗಾದ್ರೆ ಶುರು ಮಾಡಿ. ಸರ್ ಶುರು ಮಾಡಿ. ರಿಷಿ ಸರ್ ಹಾಡಿ ಸರ್. ಹಾಡಬೇಕು. ಎಲ್ಲವನ್ನು ಹೇಳುವ ಆಸೆ ಆದರೆ ನಾಲಿಗೆಗೆ 108 ತೊಂದರೆ. ರೇ ರಾ ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು
ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಲೋ ಯಾವ ಹಾಡಾಡ್ಲಿ? ಲೋ ಕಳ್ಮಂಜ, ಅದು ಮದುವೆ ಆದ್ಮೇಲೆ ಆಡೋದು. ಸರ್ ತಾ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ. ದಾ ದೀಪವು ನಿನ್ನದೆ, ಗಾಳಿಯೂ ನಿನ್ನದೆ, ಆರದಿರಲಿ ಬೆಳಕು. ಬಾಯ್ ಪುಟ್ಟಿ, ಬಾಯ್. ಸರ್ ಸರ್ ಹಾಂ, ಏನ್ ಸರ್ ಹಂಗ್ ನೋಡ್ತಾ ಇದ್ದೀರಾ? ನನಗೂ ಕಮಲಿ ಮೇಡಮ್ಗೆ ಬಾಯ್ ಹೇಳಿ ಮನೆಗೆ ಹೋಗ್ಬೇಕು ಅನ್ನಿಸ್ತಿದೆ. ಓಹೋ ಹೌದಾ? ಕಮಲಿ ಕಮಲಿ, ಏನ್ ನಿಂಗೆ? ಇಲ್ಲೊಂದ್ ಮಗು ಮನೆಗೆ ಹೋಗ್ಬೇಕು ಅಂತ ಸ್ಯಾನೆ ಹಠ ಮಾಡ್ತೈತೆ. ವಸಿ ನೋಡು. ಸರ್ ಮನೆಗೆ ಹೋಗ್ಬೇಕಾ? ಹೇ ನೋ ನಾಟ್ ಅಟ್ ಆಲ್. ಸಾರ್ ಮೈ ಮರ್ಯಾದೆನ ಸರಿನೇಯ, ಆದ್ರೆ ಸುತ್ತಮುತ್ತ ಯಾರವ್ರೆ ಅಂತ ಒಸಿ ನೋಡ್ಕೊಂಡು ಮೈ ಮರೀರಿ ಸಾರ್. ನಿಂಗೆ ಪುಟ್ಟಿ, ಅಮ್ಮಂಗೋಸ್ಕರ ಕಾಯ್ತಿದ್ಯಾ? ಇನ್ನೇನ್ ಬರ್ತಾರೆ, ನೀನೇನು ಭಯ ಬೀಳ್ಬೇಡ. ಅಲ್ಲಿ ಗಂಟ ನಾನೇನ್ ಜೊತೆಗಿರ್ತೀನಿ, ಆಯ್ತಾ? ನಾನು ನಿಮ್ಮ ಜೊತೆನೇ ಇರ್ತೀನಿ. ಅನನ್ಯ ಪುಟಿ, ನಾನು ನಿನ್ನ ಜೊತೆನೇ ಇರ್ತೀನಿ. ಅಪ್ಪ ಅಮ್ಮ ಬರೋವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ. ನಮಸ್ಕಾರ ಮೇಡಮ್, ನನ್ನ ಹೆಸರು ಸವಿತಾ ಅಂತ. ಅನನ್ಯ ಪುಟ್ಟಿ ಅವ್ರ ತಾಯಿ ಕಳಿಸ್ಕೊಟ್ರು ಮಗುನ ಕರ್ಕೊಂಡು ಬಾ ಅಂತ ಹೇಳಿ. ಕ್ಲಾಸ್ ಆಗಿದ್ರೆ ಮಗುನ ಕರ್ಕೊಂಡು ಹೋಗ್ಬೋದಾ?